ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಆತ್ಮೀಯರೇ, ದೇಶಬಾಂಧವರೇ, ಮಹಾಭಾರತ ಮುಂದುವರಿಸ್ತಾ ಇದ್ದೇನೆ. ಮಹಾಭಾರತ, ವ್ಯಾಸ ಮಹಾಭಾರತವನ್ನು ವಿಭಿನ್ನ ರೀತಿಯಲ್ಲಿ ಮೂಲಕ್ಕೆ ನಿಷ್ಠೆಯಿಂದ ಬರೆದಿರುವುದೇ ಅಭಿನವ ಭಾರತ. ಅಭಿನವ ಎಂದರೆ ಎನ್ನೆಂದು ನಿತ್ಯ ನೂತನ ಅಂತ ಕನ್ನಡ ಡಿಕ್ಷನರಿ ತೆಗೆದು ನೋಡಿ. ಹಾಗಾಗಿ ಮಹಾಭಾರತ, ರಾಮಾಯಣ ಇವು ಎಂದೆಂದು ನಿತ್ಯ ನೂತನ ಹಾಗೆ ಯಾರು ಹೇಗೆ ಬೇಕಾದ್ರೂ ಬರೀಬೋದು, ಎಳೆದಾಡ್ಬೋದು. ಆದರೆ ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬುದು ವಾಚಕರಿಗೆ ಬಿಟ್ಟದ್ದು, ವೀಕ್ಷಕರಿಗೆ ಬಿಟ್ಟದ್ದು. ಈಗ ನೋಡಿ, ಯಾರು ವಾಚನ ಮುಂದುವರಿಸ್ತಾ ಇದ್ದೀನಿ ಅಭಿನವ ಭಾರತ. ಯಾರು ಎಷ್ಟೇ ಹೇಳಿದರೂ ದುರ್ಯೋಧನನಿಗೆ ಪಾಂಡವರ ಮೇಲೆ ದಾಯಾದಿ ಮತ್ಸರ, ಅಷ್ಟೇ ಅಲ್ಲ ಪಾಂಡುವಿಗೆ ಮೃಗ ಶಾಪವಿತ್ತೆಂಬುದು ಸುಳ್ಳು ಬಿಳಿಚಿಕೊಂಡ ಹುಟ್ಟಿದ ಅವನಿಗೆ ಷಂಡತ್ವ ಇತ್ತು. ಮೈಥುನ ಕ್ರಿಯೆಯಲ್ಲಿ ಬೆಳೆಸ್ಕೊಂಡು ಕೂಡಲೇ ಯಾರು ನೋಡಿದ್ರು ಬೆಳೆಸ್ಕೊಂಡಿದ್ದು? ಅಂಬಾಲಿಕೆ ನೋಡಿದ್ಲ? ಅದಕ್ಕೆ ವ್ಯಾಸರು ಅವನನ್ನು ಯಾತ್ರೆಗೆಂದು ಹೆಂಡತಿಯರೊಂದಿಗೆ ಶತಶೃಂಗಕ್ಕೆ ಕಳಿಸಿದರು. ಅಲ್ಲಿ ಪಾಂಡು ಡೇರೆ ಹಾಕಿಕೊಂಡು ಋಷಿಗಳ ಸಹವಾಸದಲ್ಲಿದ್ದನು. ಆಗ ಕುಂತಿಯು ಮಾದ್ರಿಯು ಯಾರು ಯಾರಿಗೂ ಬಸಿರಾಗುವಂತೆ ಮಾಡಿಸಿದ್ದಾನೆ. ಹಾಗೆ 5 ಮಕ್ಕಳನ್ನು ಪಡೆದು ಮೂರ್ಛೆ ರೋಗದಿಂದ ಸತ್ತಿದ್ದಾನೆ ಪಾಂಡು. ಮಾದ್ರಿ ಬೇಸತ್ತು ಅವನ ಚಿತೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆಮೇಲೆ ಕುಂತಿಯೊಂದಿಗೆ 5 ಪುಟ್ಟ ಮಕ್ಕಳನ್ನು ಕರೆತಂದ ಶತಶೃಂಗದ ಋಷಿಗಳು ಅವುಗಳು ಪಾಂಡುವಿನ ಮಕ್ಕಳೆಂದೇ ಹೇಳಿದರು ಎಂದರೆ ನಾವು ನಂಬೇಕೆ? ದುರ್ಯೋಧನನ ಪ್ರಶ್ನೆ ಇದು. ಸಂಶಯಗ್ರಸ್ತನಾಗಿ ಇದ್ದಾನೆ ದುರ್ಯೋಧನ. ಶಕುನಿ ನೋಡಿ ಹೇಗಿದ್ದ ಮೊದಲೇ. ಶಕುನಿ ಹೇಳ್ತಾನೆ, ಹೇ ಅಳಿಮಯ್ಯ, ಶತಶೃಂಗದಿಂದ ಹಸ್ತಿನಾಪುರಕ್ಕೆ ಬಂದ 100ಕ್ಕೂ ಹೆಚ್ಚು ಮಹರ್ಷಿಗಳು ಅಲ್ಲಿ ಕುಂತಿಯು ಮಾದ್ರಿಯು ವ್ರತನೇಮ ನಿಷ್ಠೆಯಲ್ಲಿದ್ದರು. ವ್ಯಾಸರು ಅದಾಗಲೇ ಪಾಂಡವಿಗಿದ್ದ ಮೃಗಶಾಪವನ್ನು ಮಂತ್ರಶಕ್ತಿಯಿಂದ ತಡೆ ಹಿಡಿದೇ ಶತಶೃಂಗಕ್ಕೆ ಕಳಿಸಿದ್ದರು. ಹಾಗಾಗಿ ಪಾಂಡವನ ಕ್ಷೇತ್ರದಲ್ಲೇ ಕುಂತಿ ಮಾದ್ರಿಯರಿಗೆ 5 ಮಕ್ಕಳಾಗಿದ್ದಾರೆ. ವ್ಯಾಸರ ಮಂತ್ರಶಕ್ತಿ 5 ಸಂತಾನ ಪ್ರಾಪ್ತಿಗಷ್ಟೇ ಇತ್ತು. ಅದನ್ನು ಅತಿಕ್ರಮಿಸಿದ ಪಾಂಡವು
ಮಾದ್ರಿಯೊಂದಿಗೆ ದೈಹಿಕವಾಗಿ ಕೂಡಿ ಸತ್ತನು. ಮಾದ್ರಿಯು ದುಃಖದಿಂದ ಅವನ ಚಿತೆಗೇರಿ ಸಹಗಮನ ಮಾಡಿಕೊಂಡಿದ್ದಾಳೆ. ಕುಂತಿಯೊಂದಿಗೆ 5 ಚಿಕ್ಕ ಮಕ್ಕಳನ್ನು ಪಿತಾಮಹ ಭೀಷ್ಮ, ದೊಡ್ಡಪ್ಪ, ಧೃತರಾಷ್ಟ್ರರಿಗೆ ಒಪ್ಪಿಸಿ ಹೋಗಿದ್ದಾರೆ. ಆ ಋಷಿ ಮಹರ್ಷಿಗಳು ಶತಶೃಂಗದಿಂದ ಬಂದವರು. ಆಗ ನೀನು ಚಿಕ್ಕವನೇ ಎಂದಿದ್ದಾನೆ ಶಕುನಿ ಕೂಡ. ನೋಡಿ ಶಕುನಿ ಹೇಗಿದ್ದ ಮೊದಲೇ. ತಾನು ಅವರೆಲ್ಲ ತಂದು ಒಪ್ಪಿಸಿ ಹೋಗುವಾಗ ಕುಂತಿಯೊಂದಿಗೆ ಪಾಂಡವರನ್ನು ನಾನು ಹಸ್ತಿನಾಪುರದಲ್ಲೇ ಇದ್ದವನು, ಅದನ್ನೆಲ್ಲ ನೋಡಿದ್ದೀನಿ ನಾನು ಅಂತ ಶಕುನಿ ಹೇಳ್ತಾನೆ. ಪಾಂಡವರು ಪಾಂಡುವಿಗೆ ಹುಟ್ಟಿದ ಮಕ್ಕಳು ಎಂದೇ ಶಕುನಿಯು ದೃಢ ಸ್ವರದಲ್ಲಿ ಹೇಳಿದ್ದಾನೆ. ಸಂಶಯಗ್ರಸ್ತನಾದ ದುರ್ಯೋಧನನಿಗೆ ಶಕುನಿಯ ಮಾತು ಪಥ್ಯವಾಗಲಿಲ್ಲ. ಸತ್ಯ ಈಗಲೂ ಕೂಡ ಮಹಾಭಾರತದ ವಾಚನ ಮಾಡುವಾಗ ಸತ್ಯ ಪಥ್ಯ ಆಗೋದಿಲ್ಲ. ಸುಳ್ಳು ಅದು ದೊಡ್ಡವರ ಬಾಯಿಂದ ಬಂದ್ಬಿಟ್ರೆ ಇದು ಹೋಯ್ತು. ಅವ್ರು ನಡೆದಿದ್ದೇ ದಾರಿ, ಅವ್ರು ಆಡಿದ್ದೇ ವೇದವಾಕ್ಯ, ಅವ್ರೇನು ಹೇಳಿದ್ರು ಸರಿ. ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಮೊದಲು ಪಾಂಡುವಿಗೆ ರಾಜನನ್ನಾಗಿ ಮಾಡ್ತಾರೆ. ಯಾಕೆ ಅಂದರೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣಲ್ಲ ಅಂತ. ಈ ಅಂಶ ಬಹಳ ಮುಖ್ಯವಾದ್ದು. ಪಾಂಡು ಅವನಿಗೆ 2 ಹೆಂಡತಿದ್ದರು. ಇದು ಇನ್ನೂ ಬಹಳ ಮುಖ್ಯವಾದ ಅಂಶ. ಯಾರಾದರೂ ಷಂಡನಿಗೆ ಇನ್ನೊಂದು ಸುಂದರಳಾದ ಮಾದ್ರಿಯನ್ನು ಹೆಣ್ಣನ್ನು, ಕನ್ಯೆಯನ್ನು ತಂದು ಇನ್ನೊಂದು ಮದುವೆ ಮಾಡ್ತಾನ ಭೀಷ್ಮ. ಇದನ್ನು ಗಮನಿಸಬೇಕು. ಅವನಿಗೆ ಹಸ್ತಿನಾಪುರದ ರಾಜ. ಧೃತರಾಷ್ಟ್ರ ಹೇಳ್ತಾನೆ, ಪಾಂಡು ರಾಜ ಆಗಿದ್ದರೂ ಕೂಡ ನನ್ನನ್ನು ಬಿಟ್ಟು ಊಟ ಮಾಡ್ತಿರಲಿಲ್ಲ. ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ ಪಾಕಶಾಲೆಗೆ, ಇಬ್ಬರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಅಷ್ಟು ಚೆನ್ನಾಗೆ ನನ್ನನ್ನು ನೋಡ್ಕೊಳ್ತಾ ಇದ್ದ ಪಾಂಡು. ಅವನ ಮೇಲೆ ನೀನು ಸಂಶಯಗ್ರಸ್ತನಾಗಿದ್ದೀಯಲ್ಲೋ. ಅವನ ಮಕ್ಕಳು ಎಲ್ಲ ಮುಂದೆ ಬಂದುಬಿಡ್ತಾರೆ, ಹಸ್ತಿನಾಪುರ ಅವ್ರಿಗೆ ಆಕ್ರಮಿಸ್ಕೊಂಡು ಬಿಡ್ತಾರೆ ಅಂತ ಹೇಳ್ತೀಯಲ್ಲ. ಅವರೇ ಸಾಮ್ರಾಜ್ಯ ಕಟ್ಟಿಬಿಡ್ತಾರೆ, ನಮ್ಮನ್ನು ಹೇಳೋಕ್ಕೆ ಹೆಸರಿಲ್ದಂಗೆ ಮಾಡ್ತಾರೆ ಅಂತ ದುರಾಲೋಚನೆ ಮಾಡ್ತೀಯಲ್ಲೋ ದುರ್ಯೋಧನ ಎಂದು ಧೃತರಾಷ್ಟ್ರ ಕೂಡ ಹೇಳ್ತಾನೆ. ಕೇಳಬೇಕಲ್ಲ ಅವನು. ದುರ್ಯೋಧನ ಹುಟ್ಟಿನಿಂದ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು. ಹುಟ್ಟು ಗುಣವೇ ಅವಂದು ಅದು ದುರಾಲೋಚನೆ ಮಾಡೋದು. ಬುದ್ಧಿವಂತ ನಕ್ಷತ್ರ ಗ್ರಹಗತಿಗಳನ್ನು ಆಳ್ತಾನೆ ಅಂತಾರೆ.
ಈ ಮಾತನ್ನು ವಿದುರ ಸುಮಾರು ಸಾರಿ ಹೇಳ್ತಾನೆ, ಎಷ್ಟೋ ಸಾರಿ ಹೇಳ್ತಾನೆ. ನೀನು ನಕ್ಷತ್ರ ಗ್ರಹಗತಿಗಳನ್ನು ಆಳಬೇಕು ದುರ್ಯೋಧನ ಅಂತ. ಅವನು ಕಿವಿಗೆ ಹಾಕ್ಕೊಳ್ಳಲ್ಲ ಅದನ್ನು. ದುರ್ವಿಚಾರನೆ ಯಾವಾಗಲೂ ದುರ್ಯೋಧನನಿಗೆ. ಹೀಗಾಗಿ ಪಾಂಡವಿಗೆ ಇಬ್ಬರು ಹೆಂಡತಿಯರು. ಈಗ ಬಹಳ ಚರ್ಚೆಯಲ್ಲಿರೋದು ಭೈರಪ್ಪನವರ ಪರ್ವ. ಪರ್ವದಲ್ಲಿ ಕೌರವರು 100 ಜನ ಅಲ್ಲ, 13 ಜನ. ಪಾಂಡವರು 5 ಪಾಂಡು ಷಂಡ. ಭಾಳ ಬುದ್ಧಿವಂತಿಕೆ ಎಂದರೆ ಧರ್ಮರಾಯ ಹುಟ್ಟಬೇಕಾದ್ರೆ ವಿದುರನ ಹತ್ರ ಮಲಗಿಸ್ತಾರೆ ಕುಂತಿನ. ಭೈರಪ್ಪನ ಅನುಕರಣೆ ಮಾಡಿದವರು ಎಲ್ಲೋ ಹೋಗ್ತಾರೆ. 13 ಜನ ಅಂತ ಬರೆದವರು. ಅವ್ರ ಪುಸ್ತಕ ಅಷ್ಟು ಹಿಂಗೆ ಸೇಲ್ ಆಗ್ತಿರ್ಬೋದು ಅದು. ಆದರೆ ಬರೆದಿದ್ದಾರೆ ಹಂಗೆ ಅಂತ ಒಂದೇ ಒಂದು ಲೈನ್ ಕೂಡ ಯಾರೂ ಹೇಳಲ್ಲ, ನಾನೇ ಹೇಳ್ತಾ ಇದ್ರು. ಆದರೆ ಭೈರಪ್ಪನವರು ಬರೆದಿದ್ದಾರೆ ಎಂದರೆ ಅದು ಮಹತ್ವವಾದ ಒಂದು, ಏನೇ ಬರೀಲಿ ದೊಡ್ಡವರು ನಡೆದಿದ್ದೇ ದಾರಿ, ಆಡಿದ್ದೇ ವೇದವಾಕ್ಯ. ಈಗ ಅದೇ ಚರ್ಚೆ. ಪ್ರಕಾಶ ಬೆಳವಾಡಿ ಅಂತೂ ಪ್ರಾಣ ಬಿಡ್ತಾರೆ ಭೈರಪ್ಪನವರ ಪರ್ಮಕ್ಕೆ. ಹಾಗೆ ಬೇರೆಯವರು ಇದ್ದಾರೆ. ಭೈರಪ್ಪನವರು ಉತ್ತರಕಾಂಡ ಮತ್ತು ಪರ್ವ ಬರೆದು ಅವರ ಮಹತ್ತರ ಸಾಧನೆ ಮೇಲೆ ತಾವೇ ಮಸಿ ಚೆಲ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ. ಭೈರಪ್ಪನವರ ಕಾದಂಬರಿಗಳು ಬಹಳ ಚೆನ್ನಾಗಿವೆ. ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ಜಲಪಾತ, ಧರ್ಮಶ್ರೀ ಒಂದೇ ಎರಡೇ. ಆದರೆ ಯಾಕೆ ಹೀಗೆ ಬರೆದರು? ಕೊನೆಗೆ 650 ಪುಟ ಬೈರಿಗೆ ಹೊಡೆದಿದ್ದಾರೆ. ಕತೆಗೆ ಆ ಕಾಲ ಇಲ್ಲ ಈ ಕಾಲ ಇಲ್ಲ ಅಂತಲೂ ಹೇಳ್ತಾರೆ. 3 ಪೇಜು ಮುನ್ನುಡಿ ಬರೆದು. ಬ್ರಿಟಿಷ್ನವ್ರ ಕಾಲನೂ ಒಂದೇ, ಈ ಕಾಲನೂ ಒಂದೇ, ದ್ವಾಪರ ಯುಗನೂ ಒಂದೇ, ಕಲಿಯುಗನೂ ಒಂದೇ. ಕುವೆಂಪು ಹೇಳ್ದಂಗೆ ಕಲಿಯುಗ ದ್ವಾಪರವಾಗುವುದು ಕುಮಾರವ್ಯಾಸನು ಹಾಡಿದನೆಂದರೆ ದ್ವಾಪರನೂ ಒಂದೇ, ಕಲಿಯುಗನೂ ಒಂದೇ. ಭೈರಪ್ಪನವರ ಸಾಧನೆ ಬಹಳ ದೊಡ್ಡದು, ಅದಕ್ಕೆ 2 ಮಾತಿಲ್ಲ. ಅವ್ರು ಯಾಕೆ ಈ ರೀತಿ ಬರೆದರು ಅಂತ ಭಾಳ ಬೇಜಾರಾಗುತ್ತೆ. ನಾನೊಬ್ಬ ಈಗ ಹೇಳ್ತಾ ಇದ್ದೀನಿ, ನನ್ನಿಂದ ದೂರ ಓಡೋಗ್ಬಿಡ್ತಾರೆ. ಎಲ್ಲರೂ ಹೊಗಳ್ತಾ ಇರ್ಬೇಕಾರೆ ಇವರೇನು ಹಿಂಗೆ ಹೇಳ್ತಾರಲ್ಲ ಅಂತ. ಕುರಿಗಳು ಸಾರ್, ಕುರಿಗಳ ಮಂದೆಯಲ್ಲಿ ಹೋಗಿ ಕುರಿ ಕಡಿಬೇಡಿ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ? ಇದು ಒಂದು ಫಿಲಮಲ್ಲಿ ಬಂದಿತ್ತು, ಯಾರೂ ಕೇಳಲ್ಲ ಅಲ್ವಾ? ಹಾಗೆ ನಾನು ಹೇಳಿದ್ರೆ ಯಾರು ಕೇಳ್ತಾರೆ? ನನ್ನನ್ನೇ ಅಣಕವಾಗಿ ನೋಡ್ತಾರೆ. ಆದರೆ ಸತ್ಯ ಯಾವಾಗಲೂ ಸತ್ಯವೇ. ಹಸ್ತಿನಾಪುರದ ದಾಯಾದಿಗಳ ವ್ಯಾಜ್ಯ ತೀರಿಸುವಲ್ಲಿ
ಅಭಿನವ ಭಾರತ ಮುಂದುವರಿಸ್ತಾ ಇದ್ದೇನೆ. ವಿದುರ ದ್ರೋಣರು ಸೋತಂತೆಲ್ಲ ಶಕುನಿಯು ದುರ್ಯೋಧನನಿಗೆ ಅಳಿಮಯ್ಯ ಎಂದೇ ಸಂಬೋಧಿಸುತ್ತಾ ಅವನನ್ನು ಇನ್ನೂ ಪುಸಲಾಯಿಸಿ ಉಬ್ಬಿಸಿ ಖುಷಿಪಡಿಸುವುದರಲ್ಲೇ ತನ್ನ ಸುಖಭೋಗಗಳನ್ನು ಕಾಣತೊಡಗಿದ್ದಾನೆ. ಮಾಯ ಮಂತ್ರ ತಂತ್ರ ಬೇರೆ ಕಲಿತವನಾಗಿ ದಾಳ ಹಾಕುವುದು ಕೂಡ ಅವನು ಹಾಕದಂಗೆ ಬೀಳ್ತವೆ, ಅವನು ಇಚ್ಛೆ ಪಟ್ಟಂಗೆ ಬೀಳ್ತವೆ. ಪಗಡೆಯಲ್ಲಿ ದಾಳ ಕೂಡ ಅದು ಗೊತ್ತಿದ್ದು ಕೂಡ ಅವನು ಹಂಗೆ ಹಾಕ್ತಾ ಇದ್ದಾನೆ ಅಂತ ಗೊತ್ತಿದ್ದು ಕೂಡ ದ್ರೌಪದಿಯನ್ನು ಯಾಕೆ ಪಣಕ್ಕಿಟ್ಟ? ಈಗಲಾದರೂ ದ್ರೌಪದಿ ಪತಿವ್ರತೆ, ಅಗ್ನಿಯಿಂದ ಉದ್ಭವಿಸಿ ಬಂದವಳು, ಅಸಾಮಾನ್ಯ ಸ್ತ್ರೀ, ಪತಿವ್ರತೆ, ನಮ್ಮ ಧರ್ಮ ದೇವತೆ, ಕೌರವರಿಗೂ ಪಾಂಡವರಿಗೂ ಕೂಡ ಅಂತ ಹೇಳಿ ಯಜ್ಞಸೇನ ಅಂತಲೇ ಹೆಸರಾಗಿದ್ದಾನೆ ದ್ರುಪದ ಮಹಾರಾಜ. ಯಜ್ಞಸೇನೆ ಅಂತ ಕರಿತಾ ಇದೀಯ ನೀನು? ದುರ್ಯೋಧನ ತುಂಬಿದ ಸಭೆಯಲ್ಲಿ ಅಂದರೆ ಯಜ್ಞಸೇನ ದ್ರುಪದ ರಾಜನ ಮಗಳು ದ್ರೌಪದಿ ಅಂತ, ಅಗ್ನಿಯಿಂದ ಉದ್ಭವಿಸಿ ಬಂದವಳು, ಅಸಾಮಾನ್ಯ ಸ್ತ್ರೀ. ದುಷ್ಟದ್ಯುಮ್ನೂ ಅಷ್ಟೇ ಅಸಾಮಾನ್ಯ ಪುರುಷ. ಇದೆಲ್ಲ ಯಾವುದು ಕೂಡ ಚರ್ಚೆಗೆ ಮುನ್ನೆಲೆಯಲ್ಲಿ ಬರೋದೇ ಇಲ್ಲ. ಯಾಕೆ? ಸ್ವತಂತ್ರವಾಗಿ ಆಲೋಚನೆ ಮಾಡುವ ಶಕ್ತಿ ನಮಗೂ ಕೊಟ್ಟಿದ್ದಾನ್ರಿ ದೇವರು. ಯೋಚನೆ ಮಾಡಿ, ಕುರಿ ಮಂದೆಯಲ್ಲಿ ಕುರಿ ಆಗಬಾರ್ದು ನಾವು, ಅಲ್ವೇ? ಅವರೆಲ್ಲ ಕುರಿಗಳ? ಇಲ್ಲ, ಎಲ್ಲ ಕುರಿಗಳಲ್ಲ, ಕುರಿಗಳಿಗೆ ಹೋಲ್ಸೋದಲ್ಲ. ಎಲ್ಲರೂ ಹೊಗಳ್ತಿರ್ಬೇಕಾರೆ ನಾನೊಬ್ಬ ಅಲ್ಲೋಗಿ ಈ ಮತ್ತೇನೋ ಹೇಳಿದ್ರೆ ನನ್ನ ಮಾತು ಯಾರು ಕೇಳ್ತಾರೆ? ನಾನಲ್ಲೋಗಿ ಕಮೆಂಟ್ ಮಾಡಿದ್ದೇನೆ, ಅದು ವಿಚಿತ್ರವಾಗಿ ಕಾಣುತ್ತೆ, ಅಲ್ವೇ? ತನ್ನೊಬ್ಬಳೇ ತಂಗಿ ಗಾಂಧಾರಿ ಕೊಟ್ಟ ಕುಲಕ್ಕೆ ಹಿತದೃಷ್ಟಿ ಅವನಿಗೆ ಇರಲೇ ಇಲ್ಲ ಶಕುನಿಗೆ ಎಂದು ಹೇಳಲಿಕ್ಕಾಗಲ್ಲ. ಅದಕ್ಕೆಂದೇ ಮೊದಲು ದುರ್ಯೋಧನನಿಗೆ ಏ ಅಳಿಮಯ್ಯ ಎಂದು ರಾಗ ಎಳೆದು ಹಿತೋಕ್ತಿ ಹೇಳ್ತಾನೇ ಇರ್ತಾನೆ. ಪಾಂಡುವಿಗೆ ಹುಟ್ಟಿದವರು ಶತಶೃಂಗದಲ್ಲಿ ಮೃಗಶಾಪ ಇತ್ತು. ಅವನಿಗೆ ಇನ್ನೊಂದು ಮದುವೆ ಮಾಡಿದ್ದಾನೆ ಭೀಷ್ಮ, ತಾನು ಕಟ್ಟಾ ಬ್ರಹ್ಮಚಾರಿಯಾಗಿರ್ತೀನಿ ಅಂತ. ಚಿತ್ರಾಂಗದ ವಿಚಿತ್ರವೀರ್ಯ ಇಬ್ಬರು ಸತ್ತ ಮೇಲೆ ಚಿಕ್ಕಮ್ಮನ ಮಕ್ಕಳು ಬೇಡ ಅಂತ ಅವಳು ಎಷ್ಟೇ ಹೇಳ್ತಾಳೆ ಸತ್ಯವತಿ, ಕೇಳಲ್ಲ. ನೀನು ಮದುವೆ ಆಗು ಭೀಷ್ಮ ಅಂತ. ಕಥಾನಾಯಕ ಭೀಷ್ಮನೇ, ಕತೆ ನಡೆಯೋದೇ ಅವನಿಂದ. ಈಗಲೇ ಹೇಳ್ತೀನಿ, ಮುಂದೆ ನಾಳೆ ಯುದ್ಧ ಆರಂಭ ಆಗುತ್ತೆ. ಪಾಕಶಾಲೆಯಿಂದ ರಾತ್ರಿ ಊಟ ಮಾಡಲ್ಲ ಅವನು, ಹಣ್ಣು ಹಂಪಲು ಎಲ್ಲ ತಂದಿಡ್ತಾರೆ, ತಿನ್ನಲ್ಲ ಅವನು, ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅವನ ಮನಸ್ಸು ಹೇಳ್ತಾ ಇರುತ್ತೆ, ಆತ್ಮ ಹೇಳ್ತಾ ಇರುತ್ತೆ, ನೀನು ಮದುವೆ ಆಗಿದ್ದರೆ ಈ ಯುದ್ಧನೇ ನಡೀತಿರಲಿಲ್ಲ, ಆ ಕಥೆನೇ ಬೇರೆ ಆಗ್ತಿತ್ತು. ನಿನಗೆ ಹುಟ್ಟೋ ಮಕ್ಕಳು ನಿನ್ನಷ್ಟೇ ವೀರ್ಯ ಶೌರ್ಯ ವಂದಿತರಾಗಿರ್ತಿದ್ರು ಅಂತನೂ ಹೇಳುತ್ತೆ. ನಿನ್ನ ಮಾರ್ಗದರ್ಶನದಲ್ಲೇ ಅವರು ಇರ್ತಾಯಿದ್ರು ಅಂತನೂ ಹೇಳುತ್ತೆ. ದುರ್ಯೋಧನ, ತಾತ ನಾಳೆ ಯುದ್ಧ ಮಾಡಲ್ವಾ? ಮಾಡಿದೆ, ನಾನು ಯಾವ ರಾಜ್ಯ ಆಳು ಅಂತ ಹೇಳ್ತಾನೆ.
ಹೀಗಾಗಿ ಹಸ್ತಿನಾಪುರದ ವ್ಯಾಜ್ಯ ತೀರಿಸುವಲ್ಲಿ ಭೀಷ್ಮ, ವಿದುರ, ದ್ರೋಣರು ಸೋತಂತೆಲ್ಲ ಶರಶೈಲಿದ್ದಾಗ ಹೇಳ್ತಾನೆ ಒಂದು ಮಾತನ್ನು. ಒಂದು ಕಥೆಗೆ ಒಂದು ಆದಿ, ಒಂದು ಅಂತ್ಯ ಇರುತ್ತೆ. ಎಲ್ಲರೂ ಬಂದು ಯುದ್ಧ ಎಲ್ಲ ಮುಗಿದ ಮೇಲೆ, ಧರ್ಮರಾಜನ ಪಟ್ಟಾಭಿಷೇಕನೂ ಆದಮೇಲೆ ಎಲ್ಲರೂ ಬಂದು ಉತ್ತರಾಯಣ ಪುಣ್ಯಕಾಲ ಬರ್ತಾ ಇದೆ, ಇನ್ನೇನು ಭೀಷ್ಮ ಇಚ್ಛಾಮರಣಿ ಶರಶೈಯಲ್ಲಿದ್ದಾನೆ ಎಂದು ಎಲ್ಲರೂ ದುರ್ಯೋಧನನಾದಿಯಾಗಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ. ಕೊನೆಗೆ ಒಬ್ಬನೇ ಬರ್ತಾನೆ, ಯಾರು? ಕರ್ಣ. ಕರ್ಣ ಕೊನೆಗೆ ಯುದ್ಧ ಭೂಮಿಗೆ ಹೋಗೋದು, ಭೀಷ್ಮನ ಹತ್ರ ಜಗಳ ಆಡಿಕೊಂಡು ನಾನು ಅಲ್ಲಿ ತನಕ ಬರೋಲ್ಲ ಅಂತ. ನೀನು ಬರ್ಬೋದಿತ್ತಲ್ಲ ಅಂತ, ಪಾಂಡವರ ಕಡೆಗೆ ಬರ್ಬೋದಿತ್ತಲ್ಲ ಪಿತಾಮಹ ಅಂತಾನೆ. ಅಯ್ಯ, ನೀನು ಹೇಳೋದಕ್ಕೆ ಸರಿ, ಆದರೆ ವಯಸ್ಸಾದ ಮೇಲೆ ಯಾರು ಬಲಶಾಲಿಗಳು ಅವ್ರ ಹತ್ರ ಇರ್ತಾರೆ ವೃದ್ಧರು. ನಾನು 10 ದಿನ ಯುದ್ಧ ಮಾಡ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ. ನೋಬಡಿ ದ ಜಡ್ಜ್ ಆಫ್ ಹಿಸ್ ಓನ್ ಮೆರಿಟ್ಸ್. ಯಾರೂ ನಾನು ಕೂಡ ಈ ವಯೋಮಾನದವರೆಗೆ 80ರ ವಯೋಮಾನದವರೆಗೆ ಬದುಕ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ಸ್ವಂತ ಮನೆಯಲ್ಲಿ ಇರ್ತೀನಿ ಅಂತಲೂ ಗೊತ್ತಿರಲಿಲ್ಲ. ನನ್ನ ಮಕ್ಕಳನ್ನ ಆ ಮಟ್ಟಕ್ಕೆ ತರ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಎಲ್ಲರೂ ನಿಮ್ಮ ಆಟೋಬಯೋಗ್ರಫಿ, ಜೀವನ ಚರಿತ್ರೆ ಬರೀರಿ ಅಂತಾರೆ. ಹಿಂದಿರುಗಿ ನೋಡಿದ್ರೆ ಟೈಫಾಯ್ಡು, ಕಾಲ್ರಾ, ಸಿಡುಬು ಆದವರು ಯಾರೂ ಬದುಕಿಲ್ಲ. ನಾನು ಬದುಕಿದ್ದೀನಿ. ಒಳ್ಳೆಯ ಕೆಲಸ ಮಾಡಬೇಕ್ರಿ. ದುರ್ಯೋಧನ